ಸ್ವಲ್ಪ ಮಟ್ಟಿಗೆ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಿಕೊಂಡು ನಮ್ಮ ಗಾಡಿಯ ಸ್ವಲ್ಪ ಮಟ್ಟಿಗೆ ರೈಟ್ ಸೈಡ್ ಬರ್ಬೇಕು. ಈ ರೀತಿಯಾಗಿ ಹೀಗೆ ಸ್ವಲ್ಪ ರೈಟ್ ಅಂದ್ರೆ ವೈಟ್ ಪಟ್ಟಿ ಇದೆ, ಅದ್ರ ಮೇಲ್ಗಡೆ ಇರಬಾರ್ದು ನಮ್ಮ ಗಾಡಿ. ನಮ್ಮ ಲೆಫ್ಟ್ ಲೇನ್ ಎಲ್ಲ ಬಂದ್ಬಿಟ್ಟು ಸೆಂಟರ್ ಪಾಯಿಂಟ್ ಅಲ್ಲಿ ಇರ್ಬೇಕು. ಈ ರೀತಿಯಾಗಿ ಇದು ಸೆಂಟರ್ ಪಾಯಿಂಟ್. ಕೆಲವೊಬ್ರು ಏನ್ ಮಾಡ್ಬಿಡ್ತಾರೆ ಅಂತ ಹೇಳಿದ್ರೆ, ಸ್ನೇಹಿತರೆ ನಮಸ್ತೆ, ಮತ್ತೊಮ್ಮೆ ನಿಮಗೆ RDT ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಿಂಗಲ್ ಲೈನ್ ಹೈವೇದಲ್ಲಿ ಯಾವ ರೀತಿಯಾಗಿ ಒಂದು ಸೇಫ್ ಆಗಿ ಡ್ರೈವಿಂಗ್ ಮಾಡೋದಂತ ನಿಮಗೆ ಇಲ್ಲಿ ಲೈವ್ ಡ್ರೈವ್ ಮಾಡೋದ್ರ ಮುಖಾಂತರ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ ಅಂತ ಹೇಳಿದ್ರೆ ಈ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆ ಕಾಣೋ ಬೆಲ್ ಐಕನ್ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಏನಾಗ್ತದೆ, ನಾನು ಮಾಡಿದ ಎಫ್ ಡೈರೆಕ್ಟ್ ನಿಮ್ಮ ಮೊಬೈಲ್ಗೆ ರೀಚ್ ಆಗುತ್ತೆ. ಇಲ್ಲಿ ನೀವು ನೋಡ್ತಿರುವಾಗ ಎದುರುಗಡೆ ಬಂದ್ಬಿಟ್ಟು ಎರಡು ಲೈನ್ ಇದೆ, ಒಂದು ಲೆಫ್ಟ್ ಇನ್ನೊಂದು ರೈಟ್. ಲೆಫ್ಟ್ ಲೈನ್ ಬಂದ್ಬಿಟ್ಟು ನಾವು ಹೋಗೋದಕ್ಕೆ, ಇನ್ನೊಂದು ಬಂದ್ಬಿಟ್ಟು ರೈಟ್ ಲೈನ್ ಇರೋದು ನಮ್ಮ ಎದುರುಗಡೆ ಬರ್ತಿರೋಂತ ವೆಹಿಕಲ್ಗಳು ಬರೋದಕ್ಕೆ. ಇದಕ್ಕೆ ಬಂದ್ಬಿಟ್ಟು ನಾವು ಸಿಂಗಲ್ ಲೈನ್ ಹೈವೇ ಅಂತ ಹೇಳ್ತೀವಿ. ಸಿಂಗಲ್ ಲೈನ್ ಹೈವೇದಲ್ಲಿ ಬಂದ್ಬಿಟ್ಟು ಎರಡು ವೆಹಿಕಲ್ ಬಂದ್ಬಿಟ್ಟು ತುಂಬಾ ಫ್ರೀ ಆಗಿ ಹೋಗೋಷ್ಟು ವಿಡ್ತ್ ಇರುತ್ತೆ. ಸೊ ಅದಕ್ಕಿಂತ ಜಾಸ್ತಿನೇ ಸ್ವಲ್ಪ ವಿಡ್ತ್ ಆಗಿರುತ್ತೆ. ಇಲ್ಲಿ ನಾವು ಡ್ರೈವ್ ಮಾಡಬೇಕು ಅಂತ ಹೇಳಿದ್ರೆ ಯಾವಾಗಲೂ ಬಂದ್ಬಿಟ್ಟು ಈ ಲೆಫ್ಟ್ ಲೈನಲ್ಲೇ ನಾವು ಮೂವ್ ಆಗ್ತಿರ್ಬೇಕು. ರೈಟ್ ಲೈನ್ಗೆ ಯಾವಾಗ ಶಿಫ್ಟ್ ಆಗಬೇಕು ಅಂತ ಹೇಳಿದ್ರೆ, ಇನ್ ಕೇಸ್ ಏನಾದರೂ ನಮ್ಮ ಎದುರುಗಡೆ ಹೋಗ್ತಿರುವಂತಹ ಗಾಡಿನ ನಾವು ಓವರ್ಟೇಕ್ ಮಾಡಬೇಕು ಅನ್ನೋ ಟೈಮ್ನಲ್ಲಿ ಮಾತ್ರನೇ ನಾವು ಬಂದ್ಬಿಟ್ಟು ರೈಟ್ ಲೈನ್ಗೆ ಶಿಫ್ಟ್ ಆಗಬೇಕು. ಅದು ಬಂದ್ಬಿಟ್ಟು ನಮ್ಮ ORM ನಲ್ಲಿ ಚೆಕ್ ಮಾಡ್ಕೊಂಡ್ಬಿಟ್ಟು ಯಾವುದೇ ವೆಹಿಕಲ್ಗಳು ಹಿಂದ್ಗಡೆಯಿಂದ ಬರ್ತಿಲ್ಲ ಅಂತ ಕನ್ಫರ್ಮ್ ಆದಮೇಲೆ, ಹಾಗೆ ಎದುರುಗಡೆ ಬರ್ತಿರುವಂತಹ ವೆಹಿಕಲ್ಸ್ಗಳು ಯಾವುದು ಇಲ್ಲ ರೋಡಲ್ಲಿ ಅಂತ ಕನ್ಫರ್ಮ್ ಆದಮೇಲೆ ಬಂದ್ಬಿಟ್ಟು ನಾವು ರೈಟ್ ಲೈನ್ಗೆ ಶಿಫ್ಟ್ ಆಗ್ಬೋದು. ಅದರ್ವೈಸ್ ನಾವು ಯಾವಾಗಲೂ ಲೆಫ್ಟ್ ಲೈನ್ ಅಲ್ಲೇ ನಾವು ಮೂವ್ ಆಗಬೇಕಾಗಿರುತ್ತೆ ಈ ಸಿಂಗಲ್ ಲೈನ್ ಹೈವೇಗಳಲ್ಲಿ. ಎದುರುಗಡೆ ಬಂದ್ಬಿಟ್ಟು ಒಂದು ಟ್ರಾಕ್ಟರ್ ಹೋಗ್ತಾ ಇದೆ. ಸೊ ಅದನ್ನ ಓವರ್ಟೇಕ್ ಮಾಡಬೇಕು ಅಂತ ಹೇಳಿದ್ರೆ ನಾನು ಫಸ್ಟ್ ORM ನಲ್ಲಿ ಚೆಕ್ ಮಾಡ್ಕೊಂಡ್ಬಿಟ್ಟು ಹಿಂದ್ಗಡೆ ಬರ್ತಾರೆ ವೆಹಿಕಲ್ ಇಲ್ಲ ಅಂದಮೇಲೆ ನಾನು ರೈಟ್ ಸೈಡ್ಗೆ ಶಿಫ್ಟ್ ಆಗಿ ರೈಟ್ ಲೈನ್ಗೆ ಈಗ ಟ್ರ್ಯಾಕ್ಟರ್ನ ಓವರ್ಟೇಕ್ ಮಾಡಿದೆ. ಸೊ ಓವರ್ಟೇಕ್ ಆದಮೇಲೆ ನಾವು ಏನು ಮಾಡ್ಬೇಕಂತ ಲೆಫ್ಟ್ ಲೈನ್ಗೆ ಶಿಫ್ಟ್ ಆಗ್ಬೇಕಲ್ವಾ. ಸೊ ಲೆಫ್ಟ್ ಲೈನ್ ಶಿಫ್ಟ್ ಆಗ್ಬೇಕಂತ ಹೇಳಿದ್ರೆ ನಾವು ಲೆಫ್ಟ್ ORM ಏನಿದೆ ಅದನ್ನ ನೋಡ್ಕೊಂಡ್ಬಿಟ್ಟು ನಮ್ಮ ಹಿಂದಿನ ಬರ್ತಿರುವಂಥ ಟ್ರ್ಯಾಕ್ಟರ್ ಬಂದ್ಬಿಟ್ಟು ಒಂದು ಸೇಫ್ ಡಿಸ್ಟೆನ್ಸ್ ಅಲ್ಲಿ ಇದೆ ಅಂತ ಅಂದಮೇಲೆ ನಾವು ಬಂದ್ಬಿಟ್ಟು ಲೆಫ್ಟ್ ಲೈನ್ಗೆ ಶಿಫ್ಟ್ ಆಗಬೇಕು. ಇದು ಬಂದ್ಬಿಟ್ಟು ಒಂದು ಫಸ್ಟ್ ಥಿಂಗ್. ಆಮೇಲೆ ನೀವು ಯಾವಾಗಲೂ ಡ್ರೈವ್ ಮಾಡಬೇಕಾದಂತ ಹೇಳಿದ್ರೆ ಈ ಲೆಫ್ಟ್ ಲೈನ್ ಹೋಗ್ತಿರ್ತಾರೆ. ಕೆಲವೊಬ್ರು ಏನು ಮಾಡ್ಬಿಡ್ತಾರೆ ಅಂತ ಹೇಳಿದ್ರೆ, ಈ ಲೆಫ್ಟ್ ಲೈನ್ ಹೋಗ್ಬೇಕಾದ್ರೆ ನಾವು ಸೆಂಟರ್ ಪಾಯಿಂಟ್ ಅಂತ ನಮ್ಮ ಗಾಡಿ ಬಂದ್ಬಿಟ್ಟು ಸೆಂಟ್ರಲ್ ಇರಬೇಕು. ಸೆಂಟರ್ ಇನ್ ದ ಸೆನ್ಸ್ ನಮ್ಮ ಮಧ್ಯದ ಲೈನ್ ವೈಟ್ ಪಟ್ಟಿ ಇದೆ, ಅದ್ರ ಮೇಲ್ಗಡೆ ಇರಬಾರ್ದು ನಮ್ಮ ಗಾಡಿ. ನಮ್ಮ ಲೆಫ್ಟ್ ಲೈನ್ ಎಲ್ಲ ಬಂದ್ಬಿಟ್ಟು ಸೆಂಟರ್ ಪಾಯಿಂಟ್ ಅಲ್ಲಿ ಇರ್ಬೇಕು. ಈ ರೀತಿಯಾಗಿ ಇದು ಸೆಂಟರ್ ಪಾಯಿಂಟ್. ಕೆಲವೊಬ್ರು ಏನ್ ಮಾಡ್ಬಿಡ್ತಾರೆ ಅಂತ ಹೇಳಿದ್ರೆ, ಈ ಲೆಫ್ಟ್ ಲೈನ್ ಬಿಟ್ಟು ರೈಟ್ ಲೈನ್ ಬಿಟ್ಟು ಮಧ್ಯದ ಲೈನ್ ವೈಟ್ ಪಟ್ಟಿ ಇದೆ ಅದ್ರ ಮೇಲ್ಗಡೆ ಡ್ರೈವ್ ಮಾಡ್ತಿರ್ತಾರೆ. ಸೊ ಅವ್ರ ಪ್ರಕಾರ ಏನು ಅಂತ ಹೇಳಿದ್ರೆ, ನಮ್ಮ ಲೆಫ್ಟ್ ಲೈನಲ್ಲಿ ಹೋಗ್ತಿರ್ಬೇಕಾದ್ರೆ ಅಚಾನಕ ನಮ್ಮ ಗಾಡಿ ಬಂದ್ಬಿಟ್ಟು ಲೆಫ್ಟ್ ರೋಡನ್ನ ಬಿಟ್ಬಿಟ್ಟು ಎಡ್ಸ್ಬಿಟ್ಟು ಇಳಿಯುವಂಥ ಚಾನ್ಸಸ್ ಇರುತ್ತೆ. ಸೊ ಮಿಡ್ಲ್ ಇದ್ವಿ ಅಂತ ಹೇಳಿದ್ರೆ ತುಂಬಾ ಸೇಫ್ ಆಗಿರ್ತೀವಿ ಅನ್ನೋದು ಒಂದು ಮಿತ್ತು. ಇದು ಆ್ಯಕ್ಚುಲಿ ಏನಂತ ಹೇಳಿದ್ರೆ, ನಮ್ಮ ಗಾಡಿ ಬಂದ್ಬಿಟ್ಟು ಯಾವಾಗಲೂ ಬಂದ್ಬಿಟ್ಟು ನಮ್ಮ ಲೇನಲ್ಲೇ ನಾವು ಇರಬೇಕಾಗುತ್ತೆ. ಸೊ ಈಗ ಅದೇನು ಮುಂದ್ಗಡೆ ವರ್ಣ ಹೋಯ್ತು ಆ ರೀತಿಯಾಗಿ ವೈಟ್ ಪಟ್ಟಿಯಿಂದ ಸೆಂಟರ್ ಪಾಯಿಂಟಲ್ಲಿ ಆ ರೀತಿಯಾಗಿ ಯಾವತ್ತೂ ನಾವು ಡ್ರೈವ್ ಮಾಡಲಿಕ್ಕೆ ಹೋಗಬಾರ್ದು. ಒನ್ಲಿ ಓವರ್ಟೇಕ್ ಮಾಡಬೇಕಾದ್ರೆ ಮಾತ್ರ ನಾವು ಲೆಫ್ಟ್ ಲೈನ್ನ ಬಿಟ್ಕೊಂಡ್ಬಿಟ್ಟು ರೈಟ್ ಲೈನ್ ಶಿಫ್ಟ್ ಆಗಿ ಓವರ್ಟೇಕ್ ಆದಮೇಲೆ ಇಮಿಡಿಯೇಟ್ ಆಗಿ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡ್ಬಿಟ್ಟು ಹಿಂದ್ಗಡೆ ಬರ್ತಿರೋಂಥ ವೆಹಿಕಲ್ಗೆ ಸೇಫ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡು ಮತ್ತೆ ಲೆಫ್ಟ್ ಲೈನ್ಗೆ ಶಿಫ್ಟ್ ಆಗಬೇಕು. ಸೈಡ್ ಏನು ವೈಟ್ ಪಟ್ಟಿ ಇದೆ, ಸೊ ಅದರ ಹತ್ರ ಅಥವಾ ಅದ್ರ ಮೇಲೆ ಯಾವತ್ತೂ ಡ್ರೈವ್ ಮಾಡ್ಲಿಕ್ಕೆ ಹೋಗಬಾರ್ದು. ಯಾಕಂತ ಹೇಳಿದ್ರೆ ಆ ವೈಟ್ ಪಟ್ಟಿ ಏನಿದೆ ಅದೇ ಲಾಸ್ಟ್ ಪಾಯಿಂಟ್ ನಮ್ಮ ರೋಡಿಂದು. ಇನ್ ಕೇಸ್ ಏನಾದ್ರೂ ನೀವು ಡ್ರೈವ್ ಮಾಡ್ತಾ ಬೈ ಮಿಸ್ ಆಗಿ ಕಾನ್ಸಂಟ್ರೇಷನ್ ತಪ್ಪಿ ನಮ್ಮ ಗಾಡಿ ಬಂದ್ಬಿಟ್ಟು ಲೆಫ್ಟ್ ಸೈಡ್ಗೆ ಹೋಯ್ತು ಅಂತ ಹೇಳಿದ್ರೆ ರೋಡ್ ಬಿಟ್ಟು ಕೆಳಗಡೆ ಇಳಿಯುವಂತ ಚಾನ್ಸಸ್ ಇರುತ್ತೆ. ಹೀಗಾಗಿ ಬಂದ್ಬಿಟ್ಟು ಆ ವೈಟ್ ಪಟ್ಟಿಗಿಂತ ಈ ಕಡೆಗೆ ಲೆಫ್ಟ್ ಲೈನ್ ಅಲ್ಲಿ ಸೆಂಟರ್ ಪಾಯಿಂಟ್ ಅಲ್ಲಿ ನಮ್ಮ ಗಾಡಿ ಯಾವಾಗಲೂ ಇರ್ಬೇಕು. ಇಷ್ಟು ಪಾಯಿಂಟ್ ಏನಂತ ಹೇಳಿದ್ರೆ, ಸಿಂಗಲ್ ಲೈನ್ ಹೈವೇಗಳಲ್ಲಿ ಓವರ್ಟೇಕ್ ಮಾಡೋದು. ಓವರ್ಟೇಕ್ ಮಾಡ್ಬೇಕಂತ ಹೇಳಿದ್ರೆ ಏನಾಗ್ತದೆ, ನಮ್ಮ ಎದುರುಗಡೆ ಇರುವಂತಹ ವೆಹಿಕಲ್ ಯಾವ್ದಿದೆ ಅನ್ನೋದ್ರ ಮೇಲೆ ನಮ್ಗೆ ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನನ್ನ ಎದುರುಗಡೆ ಬಂದ್ಬಿಟ್ಟು ಒಂದು ಮಿನಿ ಏಸ್ ಹೋಗ್ತಾ ಇದೆ, ಪ್ಯಾಸೆಂಜರ್ ವೆಹಿಕಲ್ ಹೋಗ್ತಾ ಇದೆ ಅಲ್ವಾ. ಇದನ್ನ ಓವರ್ಟೇಕ್ ಮಾಡ್ಬೇಕಂತ ಹೇಳಿದ್ರೆ ಈ ಸಿಚುವೇಶನ್ ಡಿಫ್ರೆಂಟ್. ಇನ್ನು ಕೆಲವು ಟೈಮ್ ಏನಾಗುತ್ತೆ, ಮುಂದ್ಗಡೆ ಬಂದ್ಬಿಟ್ಟು ಟ್ರಕ್ ಅಥವಾ ಬಸ್ ಹೋಗ್ತಿರುತ್ತೆ. ಸೊ ಅದನ್ನ ಓವರ್ಟೇಕ್ ಮಾಡೋದು ಅದು ಸಹ ಡಿಫ್ರೆಂಟ್. ಇದು ನೋಡಿ, ಈ ಮಿನಿ ಏಸ್ ಅನ್ನ ಓವರ್ಟೇಕ್ ಮಾಡೋದು ಇಲ್ಲಿ ಬಂದ್ಬಿಟ್ಟು ಅಷ್ಟು ನಿಮಗೆ ಡಿಫಿಕಲ್ಟ್ ಅಂತ ಅನ್ಸಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಎದುರುಗಡೆ ಇರುವಂತಹ ವೆಹಿಕಲ್ ಚಿಕ್ಕದಿತ್ತು ಅಂತ ಹೇಳಿದ್ರೆ ಅಲ್ಲಿ ನಮ್ಗೆ ಬಂದ್ಬಿಟ್ಟು ರೋಡ್ ವಿಸಿಬಿಲಿಟಿ ಏನಿದೆ ಅಂದ್ರೆ ಆ ವೆಹಿಕಲ್ ನ ಮುಂದ್ಗಡೆ ಇರುವಂತಹ ರೋಡ್ ನ ವಿಸಿಬಿಲಿಟಿ ಏನಿದೆ ಅದು ಸ್ವಲ್ಪ ಮಟ್ಟಿಗೆ ಕ್ಲಿಯರ್ ಆಗಿರುತ್ತೆ. ಆ ಗಾಡಿಯ ಮುಂದ್ಗಡೆ ಇರುವಂತಹ ರೋಡ್ ಇಂದ ವೆಹಿಕಲ್ಸ್ ಬರ್ತಿದೀವಾ ಇಲ್ವಾ ಅಂತ ನಾವು ತುಂಬಾ ಈಸಿಯಾಗಿ ನೋಡ್ಬೋದು. ಅದೇ ಇನ್ ಕೇಸ್ ಏನಾಗುತ್ತೆ ಅಂದ್ರೆ ದೊಡ್ಡ ವೆಹಿಕಲ್ಸ್, ಟ್ರಕ್, ಬಸ್ಸು ಈ ರೀತಿಯಾದ ವೆಹಿಕಲ್ಸ್ ಇದೆ ಅಂತ ಹೇಳಿದ್ರೆ ಅವನ್ನ ಓವರ್ಟೇಕ್ ಮಾಡ್ಬೇಕಂತ ಹೇಳಿದ್ರೆ ಸ್ವಲ್ಪ ಇಲ್ಲಿ ಸಿಚುವೇಶನ್ ಡಿಫ್ರೆಂಟ್ ಆಗಿರುತ್ತೆ, ಸ್ವಲ್ಪ ಮಟ್ಟಿಗೆ ಡಿಫಿಕಲ್ಟ್ ಅಂತ ಹೇಳ್ಬೋದು. ಸ್ಟಾರ್ಟಿಂಗ್ ಟೈಮ್ ನಲ್ಲಿ ಎದುರುಗಡೆ ಬಂದ್ಬಿಟ್ಟು ನೋಡಿ ಲಾರಿ ಹೋಗ್ತಾ ಇದೆ, ಆ ಲಾರಿನ ಓವರ್ಟೇಕ್ ಮಾಡ್ಬೇಕು ಅಂತ ಹೇಳಿದ್ರೆ ಇಲ್ಲಿ ನಿಮ್ಗೆ ಒಂದು 2-3 ಪಾಯಿಂಟ್ ಅನ್ನ ನೀವು ಫಾಲೋ ಮಾಡಬೇಕು. ಏನಪ್ಪಾ ಅಂತ ಹೇಳಿದ್ರೆ, ಫಸ್ಟ್ ಬಂದ್ಬಿಟ್ಟು ಆ ಗಾಡಿಯ ಓವರ್ಟೇಕ್ ಮಾಡ್ಬೇಕಂತ ಹೇಳಿದ್ರೆ ಫಸ್ಟ್ ನಾವು ಒಂದು ಸೇಫ್ ಡಿಸ್ಟೆನ್ಸ್ ಅನ್ನ ನಾವು ಮೇಂಟೈನ್ ಮಾಡ್ಕೊಂಡಿರ್ಬೇಕು. ಫಸ್ಟ್ ಥಿಂಗ್ ಅಂದ್ರೆ
ಡ್ರೈವ್ ಮಾಡ್ತಾ ಫಾಸ್ಟ್ ಆಗಿ ಹೋಗ್ತಾ ಓವರ್ಟೇಕ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಆಗಿ ಅದು ತುಂಬಾ ಹತ್ರ ಹೋಗ್ಬಿಡ್ಬಾರ್ದು. ಅಂದ್ರೆ ಆ ಲಾರಿ ಏನು ಹೋಗ್ತಾ ಇದೆ ಅದು ತುಂಬಾ ಹತ್ರ ಹೋಗಿ ಓವರ್ಟೇಕ್ ಮಾಡ್ಲಿಕ್ಕೆ ಹೋಗ್ಬಾರ್ದು ಫಸ್ಟ್ ಥಿಂಗ್. ಯಾಕಂತ ಹೇಳಿದ್ರೆ ನಿಮ್ಗೆ ಬೇಕಾದ್ರೆ ಹತ್ರ ನಿಯರೆಸ್ಟ್ ಹೋಗ್ಬಿಟ್ಟು ನಾನು ತೋರಿಸ್ತೇನೆ. ಆಕ್ಚುಲಿ ಆ ರೀತಿಯಾಗಿ ಹೋಗ್ಬಾರ್ದು, ಬಟ್ ನಿಮಗೆ ತೋರಿಸೋದಕ್ಕೆ ತುಂಬಾ ಹತ್ರ ಹೋದ್ರೆ ಏನಾಗುತ್ತೆ ಅಂತ ನೋಡಿ. ನಾನು ಲಾರಿಯ ತುಂಬಾ ಹತ್ರ ಬರ್ತಾ ಇದ್ದೀನಿ ಈಗ ನಾನು. ಸೊ ಈಗ ನಾನು ತುಂಬಾ ಹತ್ರ ಬಂದೆ ಅಂದ್ರೆ ಈಗ ನೋಡಿ ನನಗೆ ಆ ರೋಡ್ ಲಾರಿ ಮುಂದ್ಗಡೆ ಇರುವಂತ ರೋಡ್ ಅಲ್ಲಿ ಏನ್ ಬರ್ತಾ ಇದೆ ಏನು ಅಂತ ಏನು ಗೊತ್ತಾಗಲ್ಲ ನನಗೆ, ರೈಟ್. ಯಾಕಂತ ಹೇಳಿದ್ರೆ ಆ ಲಾರಿ ಬಂದ್ಬಿಟ್ಟು ನಮ್ಮ ಗಾಡಿಗಿಂತ ದೊಡ್ಡ ವೆಹಿಕಲ್, ನಮ್ಮ ಕಾರ್ ಬಂದ್ಬಿಟ್ಟು ಚಿಕ್ಕ ವೆಹಿಕಲ್. ಸೊ ನಮ್ ಕುತ್ಕೊಂಡ ಜಾಗದಿಂದ ಆ ಗಾಡಿಯ ಮುಂದ್ಗಡೆ ಏನಿದೆ ಅದನ್ನ ನೋಡೋದಕ್ಕೆ ನಮ್ಗೆ ಆಗಲ್ಲ. ತುಂಬಾ ಹತ್ರ ಹೋಗ್ಬಿಟ್ಟಿವಿ ಅಂತ ಹೇಳಿದ್ರೆ ತುಂಬಾ ಬ್ಲಾಂಕ್ ಆಗ್ಬಿಡ್ತೀವಿ. ಅಂದ್ರೆ ಲಾರಿ ಅಷ್ಟೇ ಕಾಣಿಸುತ್ತೆ ನಮ್ಗೆ. ಲಾರಿ ಮುಂದ್ಗಡೆ ಇರುವಂತ ರೋಡ್ ಬಂದ್ಬಿಟ್ಟು ಕರ್ವ್ ಇದೆಯಾ ಅಥವಾ ಆ ಲಾರಿ ಮುಂದ್ಗಡೆಯಿಂದ ಯಾವ್ದಾದ್ರು ವೆಹಿಕಲ್ಸ್ ಬರ್ತಾ ಇದೆಯಾ ಇಲ್ವಾ ಅಂತ ನಮ್ಗೆ ಗೊತ್ತಾಗಲ್ಲ. ಸೊ ಆ ಟೈಮ್ನಲ್ಲಿ ನಾವು ಏನು ಮಾಡ್ಬೇಕಂತ ಹೇಳಿದ್ರೆ, ದೊಡ್ಡ ವೆಹಿಕಲ್ ಇದೆ ನಮ್ಮ ಗಾಡಿ ಮುಂದ್ಗಡೆ ಅಂತ ಹೇಳಿದ್ರೆ ಅವಾಗ ನಾವೇನು ಮಾಡಬೇಕು, ಗಾಡಿಯ ಬಂದ್ಬಿಟ್ಟು ಅದು ತುಂಬ ಹತ್ರ ಹೋಗ್ಬಿಡ್ಬಾರ್ದು. ಸೊ ಡ್ರೈವ್ ಮಾಡ್ತಾ ಅಂದ್ರೆ ಒಂದು ಸೇಫ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ಕೊಂಡಿರ್ಬೇಕು. ಸ್ವಲ್ಪ ಮಟ್ಟಿಗೆ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿಕೊಂಡು ನಮ್ಮ ಗಾಡಿಯ ಸ್ವಲ್ಪ ಮಟ್ಟಿಗೆ ರೈಟ್ ಸೈಡಿಗೆ ಬರಬೇಕು. ಈ ರೀತಿಯಾಗಿ ಹೀಗೆ ಸ್ವಲ್ಪ ರೈಟ್, ಅಂದರೆ ಆ ವೈಟ್ ಪಟ್ಟಿ ಏನಿದೆ ಆ ವೈಟ್ ಪಟ್ಟಿ ಕ್ರಾಸ್ ಮಾಡಿರ್ಬಾರ್ದು. ಆ ವೈಟ್ ಪಟ್ಟಿ ಮೇಲ್ಗಡೆ ಅಥವಾ ಸ್ವಲ್ಪ ಮಟ್ಟಿಗೆ ಅದ್ರ ಹತ್ರ ಬರ್ಬೇಕು ಹೀಗೆ. ಯಾಕಂದ್ರೆ ಲಾರಿ ಅಥವಾ ನಮ್ಮ ಎದುರುಗಡೆ ವೆಹಿಕಲ್ಸ್ ಏನಾದ್ರೆ ಆಬ್ವಿಯಸ್ಲಿ ಸ್ವಲ್ಪ ಮಟ್ಟಿಗೆ ಲೆಫ್ಟ್ ಸೈಡ್ಗೆ ಹೋಗ್ತಾ ಇರುತ್ತೆ. ನಾವು ಸ್ವಲ್ಪ ಮಟ್ಟಿಗೆ ರೈಟ್ ಸೈಡ್ಗೆ ಬಂದ್ವಿ ಅಂತ ಹೇಳಿದ್ರೆ, ಮಿಡ್ಲ್ ಸೈಡ್ಗೆ ಸ್ವಲ್ಪ ಮಟ್ಟಿಗೆ ಕ್ರಾಸ್ ಆಗಿ ಬಂದ್ವಿ ಅಂತ ಹೇಳಿದ್ರೆ, ಲಾರಿಯ ಮುಂದ್ಗಡೆ ಇರುವಂತ ರೋಡ್ ವಿಸಿಬಿಲಿಟಿ ಇದೆ ಸ್ವಲ್ಪ ಮಟ್ಟಿಗೆ ನಾವು ನೋಡ್ಬೋದು. ಅಂದ್ರೆ ಆ ಲಾರಿಯ ಮುಂದ್ಗಡೆ ಬಂದ್ಬಿಟ್ಟು ರೋಡ್ ಕ್ಲಿಯರ್ ಇದೆಯಾ ಇಲ್ವಾ ಅಂತ ನಮಗೆ ತಿಳ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ಇದು ಒಂದು ಮೆಥಡ್ ಅನ್ನ ನೀವು ಫಾಲೋ ಮಾಡಬೇಕು. ಎದುರುಗಡೆ ದೊಡ್ಡ ವೆಹಿಕಲ್ಸ್ ಹೋಗ್ತಾ ಇದ್ರೆ ಅವನ್ನ ಓವರ್ಟೇಕ್ ಮಾಡಬೇಕಾದ್ರೆ ನಾನೇನೇ ಮಾಡ್ತೇನೆ, ಸ್ವಲ್ಪ ಮಟ್ಟಿಗೆ ರೈಟ್ ಸೈಡ್ಗೆ ಬರ್ತೇನೆ, ಸೆಂಟರ್ ಪಾಯಿಂಟ್ ಸ್ವಲ್ಪ ಅಷ್ಟೇ, ಜಾಸ್ತಿ ಇಲ್ಲ ನೋಡಿ, ಸ್ವಲ್ಪ ಬಂದು ಈಗ ನನಗೆ ಎದುರುಗಡೆ ನೋಡ್ಬೋದು, ನಾನು ಎದುರುಗಡೆ ಬಂದ್ಬಿಟ್ಟು ಗಾಡಿಗಳು ಬರ್ತಾ ಇದೆಯಾ ಅಲ್ವಾ ಅಂತ. ಸೊ ಅಲ್ಲಿ ಬೈಕ್ ಬರ್ತಾ ಇದೆ, ಸೊ ನಾನು ಸ್ವಲ್ಪ ಮಟ್ಟಿಗೆ ಸ್ಲೋ ಮಾಡ್ತಾ ಲಾರಿನೇ ಫಾಲೋ ಮಾಡ್ತೇನೆ. ಹಾಗೆ ನೋಡಿ ಸ್ವಲ್ಪ ಮಟ್ಟಿಗೆ ರೈಟ್ ಸೈಡ್ ಬಂದ ತಕ್ಷಣ ನಮಗೆ ಎದುರುಗಡೆ ಬಂದ್ಬಿಟ್ಟು ಒಂದು ಮಿನಿ ಗೂಡ್ಸ್ ಗಾಡಿ ಬರ್ತಾ ಇದೆ. ಸೊ ಅವಾಗ ನಾನು ಏನು ಮಾಡ್ತೇನೆ, ಓವರ್ಟೇಕ್ ಮಾಡಕ್ಕೆ ಹೋಗಲ್ಲ. ಈಗ ಮತ್ತೆ ಸ್ವಲ್ಪ ರೈಟ್ ಸೈಡ್ ಬಂದು ನೋಡ್ತೇನೆ, ನೋಡಿ ಎದುರುಗಡೆ ಕಾರ್ ಬರ್ತಾ ಇದ್ದಾವೆ, ಕ್ರೆಟಾ ಬಂತು, ಮತ್ತೊಂದು ಕಾರ್ ಬರ್ತಾ ಇದೆ, ಸೊ ಒಂದು ಸ್ಕೂಟಿ ಬರ್ತಾ ಇದೆ. ಸೊ ಈಗ ನೋಡಿ ಸ್ವಲ್ಪ ಮಟ್ಟಿಗೆ ರೈಟ್ ಸೈಡ್ ಬಂದ ತಕ್ಷಣ ನನಗೆ ಏನಾಯ್ತು, ಮುಂದ್ಗಡೆ ಬಂದ್ಬಿಟ್ಟು ವಿಸಿಬಿಲಿಟಿ ಇದೆ, ಕ್ಲಿಯರ್ ಇದೆ ರೋಡ್. ಸೊ ಇವಾಗ ನಾನು ಏನು ಮಾಡ್ತೇನೆ, ರೈಟ್ ಸೈಡ್ ಶಿಫ್ಟ್ ಆಗಿಬಿಟ್ಟು ಲಾರಿನ ಓವರ್ಟೇಕ್ ಮಾಡ್ತೇನೆ. ಓವರ್ಟೇಕ್ ಆದ ತಕ್ಷಣ ನಾವು ಲೆಫ್ಟ್ ಲೈನಿಗೆ ಶಿಫ್ಟ್ ಆಗಬೇಕಲ್ವ. ಸೊ ಅವಾಗ ಏನು ಮಾಡ್ಬೇಕಂತ ಹೇಳಿದ್ರೆ, ಲೆಫ್ಟ್ ಓವರ್ ಎಮ್ನಲ್ಲಿ ಚೆಕ್ ಮಾಡಬೇಕು. ಲೆಫ್ಟ್ ಓವರ್ ಎಮ್ ಚೆಕ್ ಮಾಡ್ತಾ ಲಾರಿ ಬಂದ್ಬಿಟ್ಟು ಹಿಂದೆ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೆ, ಅಂದ್ರೆ ಡಿಸ್ಟೆನ್ಸ್ ಆಗಿ ಒಂದು ಪ್ರಾಪರ್ ಡಿಸ್ಟೆನ್ಸ್ ಬಂದಿದೆ, ಅದಾದ್ಮೇಲೆ ಬಂದ್ಬಿಟ್ಟು ನಾವು ಲೆಫ್ಟ್ ಸೈಡ್ಗೆ ಲೆಫ್ಟ್ ಲೈನ್ಗೆ ಶಿಫ್ಟ್ ಆಗ್ಬೇಕು ಈ ರೀತಿಯಾಗಿ. ನೋಡಿ ಐತೆ ಸ್ವಲ್ಪ ಮಟ್ಟಿಗೆ ನಾನು ರೈಟ್ ಸೈಡಿಗೆ ಬರ್ತೀನಿ. ಸೊ ರೈಟ್ ಸೈಡ್ ಬಂದ್ಬಿಟ್ಟು ಇಲ್ಲಿ ಸಿಗ್ನಲ್ ಕೊಡ್ತೀನಿ, ಡಿಮ್ಮು ಟಿಪ್ಪು ಮಾಡ್ತೀನಿ ಲೈಟ್ನ. ಯಾಕಂದರೆ ಇದೇ ಬಂತು ಒಂದು ಬೈಕ್ ಬರ್ತಾ ಇದೆ. ಸೊ ಡಿಮ್ಮು ಟಿಪ್ಪು ಮಾಡಿ ಅವ್ರಿಗೆ ಎರಡು ಬರ್ತಿರೋರಿಗೆ ಸ್ವಲ್ಪ ಮಟ್ಟಿಗೆ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಕ್ಕೆ ಅವರಿಗೆ ಗೊತ್ತಾಗುತ್ತೆ ನಾನು ಡಿಮ್ಮು ಟಿಪ್ಪು ಮಾಡಿದ್ವಿ ಅಂದರೆ. ಅದಾದಮೇಲೆ ಬಂದ್ಬಿಟ್ಟು ನಾನು ಬಸ್ಸನ್ನು ಓವರ್ಟೇಕ್ ಮಾಡಿದೆ. ಇವು 2-3 ಪಾಯಿಂಟ್ ಏನಿದೆ, ನೀವು ದೊಡ್ಡ ಗಾಡಿನ ಓವರ್ಟೇಕ್ ಮಾಡ್ಬೇಕಂತ ಹೇಳಿದ್ರೆ ಖಂಡಿತ ಫಾಲೋ ಮಾಡಬೇಕು, ಎಸ್ಪೆಷಲಿ ಸಿಂಗಲ್ ಲೈನ್ ಹೈವೇಗಳಲ್ಲಿ. ಇನ್ ಕೇಸ್ ಏನಾದ್ರು ನಿಮ್ಮ ಗಾಡಿ ಬಂದ್ಬಿಟ್ಟು ನಿಮ್ಮ ಮುಂದ್ಗಡೆ ವೆಹಿಕಲ್ ಬಂದ್ಬಿಟ್ಟು ಚಿಕ್ಕ ವೆಹಿಕಲ್ಸ್ ಹೋಗ್ತಾ ಇದಾವೆ, ಕಾರ್ಗಳು ಅವು ಹೋಗ್ತಿದ್ದಾವೆ ಅಂತ ಹೇಳಿದ್ರೆ, ಸೊ ಅವನ್ನ ಓವರ್ಟೇಕ್ ಮಾಡಬೇಕಾದ್ರೆ ನಿಮ್ಗೆ ಅಲ್ಲಿ ಅಷ್ಟು ಡಿಫಿಕಲ್ಟ್ ಅನ್ಸಲ್ಲ. ಯಾಕಂದ್ರೆ ಆ ಗಾಡಿಯ ಮುಂದ್ಗಡೆ ಇರುವಂಥ ರೋಡ್ ಬಂದ್ಬಿಟ್ಟು ಸ್ವಲ್ಪ ಮಟ್ಟಿಗೆ ಕಾಣಿಸ್ತಿರುತ್ತೆ. ಈಗ ಲಾರಿನ ಓವರ್ಟೇಕ್ ಮಾಡೋದು ನೋಡಿದ್ರಲ್ಲ, ಇದೇ ರೀತಿಯಾಗಿ ನೀವು ಏನೋ ಎದುರುಗಡೆ ಬಸ್ಸು ಅಥವಾ ದೊಡ್ಡ ವೆಹಿಕಲ್ಸ್ ಹೋಗ್ತಾ ಇದೆ ಅಂದ್ರೆ ಇದೇ ಮೆಥಡ್ ಅನ್ನ ನೀವು ಫಾಲೋ ಮಾಡಿ.